ಯಾಕೆ ಅವನಿಗೆ ಭಯ ಅಂತ ಅಂದರೆ, ಒಂದು ಗಾಂಧಾರಿಯ ಸ್ವಭಾವ. ಗಾಂಧಾರಿಯ ಸ್ವಭಾವ ಏನು ಅಂದರೆ, ಧರ್ಮ ಪರವಾಗಿ ನಿಲ್ತಾಳೆ, ನ್ಯಾಯದ ಪರವಾಗಿ ನಿಲ್ತಾಳೆ. ಅವಳು ಅಧರ್ಮ ಅನ್ಯಾಯಗಳನ್ನು ಅವಳು ಸಹಿಸೋದಿಲ್ಲ. ಇಲ್ಲೊಂದು ಅನ್ಯಾಯ ನಡೆದಿದೆ ಅಂತಂದರೆ ಖಂಡಿತವಾಗಿ ಗಾಂಧಾರಿಗೆ ಅದು ಸಹ್ಯವಾಗೋದಿಲ್ಲ. ಅವಳು ಶಾಪ ಕೊಟ್ಟಾಳು ಅಂತ ಭಯ ಬಂದಿದ್ದು. ಧೃತರಾಷ್ಟ್ರ ಶಾಪ ಕೊಟ್ಟಾನು ಅಂತ ಭಯ ಇಲ್ಲ. ಯಾಕೆ ಅಂದರೆ, ಶಾಪ ಕೊಡುವ ಸಾಮರ್ಥ್ಯ ಧೃತರಾಷ್ಟ್ರನಿಗಿಲ್ಲ ಅಂತಲೇ ಅರ್ಥ. ಮನಸ್ಸು ಕುದಿಯತ್ತಲ್ಲ ಅವಳದ್ದು, ಅದೇ ಸಾಕು ಅಂತ. ಬೆಂಕಿ ಹಚ್ಚಬೇಕಾಗಿಲ್ಲ ಅಂತ, ಶಪಿಸಬೇಕಾಗಿಯೂ ಇಲ್ಲ ಅಂತ. ಅವಳ ಮನಸ್ಸು ಅಂತಹ ಒಂದು ಸ್ಥಿತಿಗೆ ಹೋದರೆ ಸಾಕು, ಬೆಂಕಿಯಾಗಿ ನಮ್ಮನ್ನು ಸುಟ್ಟು ಬಿಡತ್ತೆ ಅಂತ ಯೋಚಿಸ್ತಾನೆ ಯುಧಿಷ್ಠಿರ. ವ್ಯಾಸರಿಗೆ ನಮಸ್ಕಾರ ಮಾಡ್ತಾನೆ ಕೃಷ್ಣ. ಪಾದೋಪ್ರಪೀಡ್ಯ ಕೃಷ್ಣಸ್ಯ ಅಂದರೆ, ಇಲ್ಲೆಲ್ಲ ಕೃಷ್ಣ ತಾನು ದೇವರು ಭಗವಂತ ಅನ್ನೋ ತರಹದ ಯಾವ ವರ್ತನೆಯನ್ನು ತೋರಿಸೋದಿಲ್ಲ. ಅವರು ಹಿರಿಯರಲ್ವ. ಈ ಕಡೆ ಬಂದು ಧೃತರಾಷ್ಟ್ರನ ಕೈ ಹಿಡ್ಕೊಳ್ತಾನೆ. ಪಾಣಿಮಾಲಂಬ್ಯ ರಾಜ್ಞಸ್ಸ ಸಸ್ವರಂ ಪ್ರರುರೋಧ. ಅಕ್ಷರಶಃ ಅಳ್ತಾನೆ ಕೃಷ್ಣ. ಪ್ರರುರೋಧ, ಅಳ್ತಾನೆ. ಬರೀ ಅಳ್ತಾನೆ ಅಂತ ಹೇಳೋಲ್ಲ, ಸಸ್ವರಂ ಅಂತ. ಅವನ ಅಳುವಿನ ಶಬ್ದ ಕೇಳ್ತಾ ಇತ್ತು ಅಂತ. 100 ಜನ ಮಕ್ಕಳು ಸಾಯಬಾರದಾಗಿತ್ತು ಅನ್ನುವ ಸಂಕಟ, 100 ಜನ ಮಕ್ಕಳು ಸತ್ತರೆ ತಂದೆ ತಾಯಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವ ಸಹಾನುಭೂತಿ ಇದೆಯಲ್ಲ, ಕೃಷ್ಣನಿಗಿದೆ. ಅದು ಅಳು ತರಿಸಿದೆ. ಆದರೆ ಸಾಯಿಸೋದಕ್ಕೆ ಕಾರಣನೇ ಅವನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧೋತ್ತರ ಪರ್ವದಲ್ಲಿ ನಾವಿದ್ದೀವೀಗ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ಯುದ್ಧೋತ್ತರ ಪರ್ವವನ್ನು ಅಂದರೆ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. 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 ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಗೌರಿ ಶಕ್ಕಿ ಸ್ಟುಡಿಯೋ ಇದೇ ಮೊದಲನೇ ಬಾರಿಗೆ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದೆ. ನಮ್ಮ ಜೊತೆಗೆ ಕೈ ಜೋಡಿಸಿರೋದು ಫೀನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ನ ಕಿರಣ್ ಕುಮಾರ್ ಅವರು. ಮೇ 10ನೇ ತಾರೀಕಿನಂದು ಈ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಶೀ ಪವರ್ ಅವಾರ್ಡ್ ಅಥವಾ ಆಕೆ ಶಕ್ತಿ ಅನ್ನೋ ಅವಾರ್ಡನ್ನು ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ. ವಿಶೇಷವಾಗಿ ಹಳ್ಳಿಗಾಡಿನ, ಹೋಬಳಿಯ, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಈ ಥರ ಊರುಗಳಲ್ಲಿರುವಂಥ ಗ್ರೌಂಡ್ ಲೆವೆಲಲ್ಲಿ, ರೂಟ್ ಲೆವೆಲಲ್ಲಿ ಕೆಲಸ ಮಾಡಿರುವಂಥ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಪ್ರಶಸ್ತಿ ಕೊಡಬೇಕನ್ನೋದು ನಮ್ಮ ಉದ್ದೇಶ. ಇದನ್ನು ಮೇ 10ನೇ ತಾರೀಕಿನಂದು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಆದರೆ ಈ ಒಂದು ಪ್ರಶಸ್ತಿ ವಿಜೇತರು ನಾವು ಹುಡುಕಲ್ಲ, ಬದಲಾಗಿ ನಿಮ್ಮಿಂದನೇ ನಾವು ಸಹಾಯ ತಗೋತೀವಿ. ಅದಕ್ಕೊಂದು ನಾಮಿನೇಷನ್ ಫಾರ್ಮ್ ಇದೆ. ಆ ನಾಮಿನೇಷನ್ ಫಾರ್ಮನ್ನು ಕೆಳಗಡೆ ಗೂಗಲ್ ಲಿಂಕಲ್ಲಿದೆ, ದಯವಿಟ್ಟು ಅದನ್ನೆಲ್ಲ ಕ್ಲಿಕ್ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ಅದ್ಭುತವಾದ ಮಹಿಳೆ, ಸಮಾಜಕ್ಕೆ ಕೊಡುಗೆ ಕೊಡ್ತಿರುವಂಥ ಮಹಿಳೆ, ಸಂಕಷ್ಟಗಳನ್ನ ಎದುರಿಸಿ ನಿಂತು ಒಂದು ಸಂಸ್ಥೆಯನ್ನು ಕಟ್ಟಿರುವಂಥ ಅಥವಾ ಒಂದು ಸಬ್ಸ್ಟಾನ್ಷಿಯಲ್ ಕೊಡುಗೆಯನ್ನು ಕೊಟ್ಟಿರುವಂಥ ಮಹಿಳೆ ನಿಮ್ಮ ಸುತ್ತಮುತ್ತ ಇದ್ದರೆ ದಯವಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿ. ಸೊ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನ ಮತ್ತೆ ನಾನು ಕೊಡ್ತೀನಿ ನಿಮಗೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮಕ್ಕೆ ಬರೋದಾದರೆ, ಸೊ ನಾವು ಯುದ್ಧವನ್ನು ಮುಗಿಸಿದ್ದೀವಿ, ನಂತರದ ಚಟುವಟಿಕೆಗಳನ್ನ ನೋಡ್ತಾ ಇದ್ದೀವಿ. ಈಗ ಜನಮೇಜಯ ವೈಶಂಪಾಯನರಿಗೆ ಒಂದು ಪ್ರಶ್ನೆ ಕೇಳಿರೋದು ನಾವು ಮಾತಾಡಿದ್ವಿ. ಅದೇನೆಂದರೆ, ಕೃಷ್ಣ ಹಸ್ತಿನಾಪುರಕ್ಕೆ ಹೋಗುವಂಥ ಪ್ರಸಂಗ ಈಗ ಎದುರಾಗಿದೆ. ಕೃಷ್ಣನೇ ಹಸ್ತಿನಾಪುರಕ್ಕೆ ಹೋಗಬೇಕು ಅಂತಂದರೆ ತುಂಬ ಮುಖ್ಯವಾದ ವಿಚಾರನೇ ಇರಬೇಕು ಅಂತ ಆ ಪ್ರಶ್ನೆ ಕೇಳಿರೋದು, ಮತ್ತು ಅದಕ್ಕೆ ಉತ್ತರವನ್ನು ಸರ್ ಹೇಳಿ. ಅಲ್ಲಿ ಬಂದಿದ್ದೇನೆಂದರೆ, ಕೃಷ್ಣ ಗಾಂಧಾರಿಯನ್ನು ಆಗಿ ಬರಬೇಕು ಅಂತ ಯುಧಿಷ್ಠಿರ ಹೇಳಿದ್ದು, ಪಾಂಡವರು ಹೇಳಿದ್ದು. ಅದು ಶೀ ಪವರ್ ಏನು ಅನ್ನೋದೇ ಗೊತ್ತಾಗ್ತಾ ಇದೆ ಇಲ್ಲಿಗ. ಜನಮೇಜಯನಿಗೆ ಬಂದ ಪ್ರಶ್ನೆ ಏನಂದರೆ, ಇದ್ದಕ್ಕಿದ್ದಾಗ ಇನ್ನೂ ಯುದ್ಧ ಮುಗಿದಿದೆ, ಒಂಥರ ಅದು ಇದರ ಹೊತ್ತಲ್ವಾ. ಈಗ ಅವತ್ತು ರಾತ್ರಿ ಇನ್ನು ಸಂಜೆ ಆಗಿದೆ ಅಷ್ಟೇ. ಈಗ ಮುಂದೆ ಅಂತ ಅಂದಾಗ ಸಾಕಷ್ಟು ಕೆಲಸಗಳಿರುತ್ತೆ ಮಾಡೋದಕ್ಕೆ. ಅಂಥ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಕೃಷ್ಣ ಹಸ್ತಿನಾಪುರಕ್ಕೆ ಹೋಗಿ ಗಾಂಧಾರಿಯನ್ನು ಯಾಕೆ ಭೇಟಿಯಾಗಬೇಕು ಅಂತ ಜನಮೇಜಯ ಕೇಳಿರೋ ಪ್ರಶ್ನೆ. ಅಷ್ಟು ಮಹತ್ವದ್ದಲ್ಲದೇ ಇದ್ದರೆ ಕೃಷ್ಣನ ಕಳಿಸೋ ಸಾಧ್ಯತೆ ಇಲ್ಲ. ಮೊದಲನೇದು, ಯಾರಾದರೂ ಯಾಕೆ ಹೋಗಿ ಗಾಂಧಾರಿ ಭೇಟಿ ಮಾಡಬೇಕು ಅನ್ನೋ ವಿಷಯ. ಅದರಲ್ಲೂ ಕೃಷ್ಣನೇ ಯಾಕೆ ಹೋಗಬೇಕು ಅನ್ನುವ ಪ್ರಶ್ನೆ ಅಲ್ಲಿ ಸಹಜವಾಗಿ ಬರುತ್ತೆ. ವ್ಯಾಲಿಡ್ ಪ್ರಶ್ನೆ. ಅದನ್ನು ಅವನು ಕೇಳ್ತಾನೆ. ಅದಕ್ಕೆ ಯಾಕೆ ಅಂತ ಅನ್ನೋದಕ್ಕೆ ವೈಶಂಪಾಯನರು ಉತ್ತರ ಕೊಡ್ತಾರೆ. ದುರ್ಯೋಧನ ಬಿದ್ದಿದ್ದ, ಇಡೀ ಅವರ ಸೇನೆ ಸತ್ತೋಗಿದೆ, ದುರ್ಯೋಧನನು ಬಿದ್ದಿದ್ದಾನೆ. ಆದರೆ ಅನ್ಯಾಯೇನ ಹತಂದೃಷ್ಟ ಗದಾಯುದ್ಧೇನ ಭಾರತ ಯುಧಿಷ್ಠಿರಂ ಮಹಾರಾಜ ಮಹದ್ಭಯ ಮಥಾವಿಶತು. ಭೀಮ ದುರ್ಯೋಧನನನ್ನು ಕೊಂದಿದ್ದು
ಅನ್ಯಾಯದ ದಾರಿ ಆಗಿರೋದ್ರಿಂದಾಗಿ ಯುಧಿಷ್ಠಿರನಿಗೆ ಭಯ ಹುಟ್ಕೊಳ್ತಂತೆ. ಅಂದರೆ ನಿಯಮ ಮೀರಿದ ವರ್ತನೆ ಅದು ಅಂತ. ಪ್ರಶ್ನೆ ಏನು ಅಂದರೆ ನೋಡಿ, ಇದಕ್ಕೆ ಮಹಾಭಾರತ ಅಂತ ಹೇಳೋದು. ಅದು ಎಷ್ಟು ಚೆನ್ನಾಗಿ ತಗೊಂಡು ಹೋಗುತ್ತೆ ಅದನ್ನು ಅಂತ. ಈಗ ಕೃಷ್ಣ ಅದರ ಬಗ್ಗೆ ಮಾತಾಡಿದ್ದಾನೆ, ಆದರೆ ಅದು ತಪ್ಪಲ್ಲ ಅಂತ ಕೃಷ್ಣ ಪ್ರತಿಪಾದಿಸಿಲ್ಲ. ಹಾಗೆ ಮಾಡೋದು ಸರಿ ಅಂತ ಕೃಷ್ಣ ಹೇಳಿಲ್ಲ, ಆದರೆ ಅದು ಅನಿವಾರ್ಯ ಅಂತ ಹೇಳ್ತಾನೆ ಅವನು. ಅನಿವಾರ್ಯವಾಗಿ ನ್ಯಾಯವಲ್ಲದ ಧರ್ಮವಲ್ಲದ ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ ಅಂತ ಕೃಷ್ಣ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ. ಆದರೆ ನಡೆದ ಕ್ರಿಯೆ ಮಾತ್ರ ಅದು ಯುದ್ಧ ನಿಯಮವನ್ನು ಮೀರಿದೆ ಅನ್ನೋದು ಸತ್ಯ. ಇದನ್ನು ಬಲರಾಮ ಖಂಡಿಸಿದ್ದ. ಅಲ್ಲಿ ಏನಿಲ್ಲ, ಮಾತುಕತೆ ನಡೀತು, ಬಲರಾಮನನ್ನು ಕೃಷ್ಣ ಸಮಾಧಾನ ಮಾಡ್ದ, ಅವ್ನು ಸಿಟ್ಟು ಮಾಡ್ಕೊಂಡು ಹೋದ, ಅಲ್ಲಿಗೆ ಮುಗೀತು, ಸಮಸ್ಯೆ ಅಂತ ಬರಲಿಲ್ಲ. ಆದರೆ ಯುಧಿಷ್ಠಿರನಿಗೆ ಬಂದ ಭಯ ಈಗ ಯಾರದ್ದು ಅಂದರೆ ಗಾಂಧಾರಿಯದ್ದು. ಗಾಂಧಾರಿಯ ಭಯವೇ ಯಾಕೆ ಬೇಕು ಅವನಿಗೆ? ಧೃತರಾಷ್ಟ್ರನ ಭಯ ಬರಬೇಕಲ್ವಾ ಬಹಳ ಮುಖ್ಯವಾಗಿ. ಅಥವಾ ಅಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ, ಅವ್ರದ್ದೆಲ್ಲ ಭಯ ಬರ್ಬೋದು. ಬೇಡ, ತಂದೆ ತಾಯಿದು ಅಂತಂದಾಗ ಧೃತರಾಷ್ಟ್ರ ಗಾಂಧಾರಿಯರ ಭಯ ಬರಬೇಕು ಅವನಿಗೆ. ಅಥವಾ ಧೃತರಾಷ್ಟ್ರ ರಾಜ, ಅವನಿಗೆ ಬೇರೆ ಬೆಂಬಲಗಳಿರುತ್ತೆ, ಅವನ ಭಯ ಬರಬೇಕದಿಲ್ಲದೆ ಗಾಂಧಾರಿ ಯಾಕೆ ಅಂತ ಅಂದರೆ ಗಾಂಧಾರಿಯ ಸಾಮರ್ಥ್ಯ ಇದೆಯಲ್ಲ, ಅದು ಅವನಿಗೆ ಭಯ ತರಿಸಿದೆ. ಚಿಂತಯಾನೋ ಮಹಾಭಾಗಾಂ ಗಾಂಧಾರೀಂ ತಪಸಾನ್ವಿತಾಂ ಘೋರೇಣ ತಪಸಾಯುಕ್ತಾಂ ತ್ರೈಲೋಕ್ಯಮಪಿ ಸಾಧಯೇತ್. ಯಾಕೆ ಅವನಿಗೆ ಭಯ ಅಂತ ಅಂದರೆ, ಒಂದು ಗಾಂಧಾರಿಯ ಸ್ವಭಾವ, ಭಾಗ ಅಂತ ಕರಿತಾ ಇದ್ದಾರೆ. ಗಾಂಧಾರಿಯ ಸ್ವಭಾವ ಏನು ಅಂದರೆ ಧರ್ಮಪರವಾಗಿ ನಿಲ್ತಾಳೆ, ನ್ಯಾಯದ ಪರವಾಗಿ ನಿಲ್ತಾಳೆ ಅವಳು. ಅಧರ್ಮ ಅನ್ಯಾಯಗಳನ್ನು ಅವಳು ಸಹಿಸೋದಿಲ್ಲ. ಇಲ್ಲೊಂದು ಅನ್ಯಾಯ ನಡೆದಿದೆ ಅಂತಂದರೆ ಖಂಡಿತವಾಗಿ ಗಾಂಧಾರಿಗೆ ಅದು ಸಹ್ಯವಾಗೋದಿಲ್ಲ. ಧೃತರಾಷ್ಟ್ರನಿಗೂ ದುರ್ಯೋಧನನನ್ನು ಹೀಗೆ ಕೊಂದಿದ್ದು ಸಹ್ಯವಲ್ಲ, ಸರಿಯಾಗಲಿಲ್ಲ, ಅನ್ಯಾಯ ಆಯಿತು ಅಂತ ಧೃತರಾಷ್ಟ್ರ ಸ್ಟೇಟ್ಮೆಂಟ್ ಮಾಡಬಹುದು, ಕ್ಲೈಮ್ ಮಾಡಬಹುದು, ಆಕ್ಷೇಪಿಸಬಹುದು. ಆದರೆ ಧೃತರಾಷ್ಟ್ರನ ಆ ಮಾತಿಗೆ ಬಲವೇ ಇಲ್ಲ. ಯಾಕೆ ಅಂದರೆ ಅವನೇ ಅಂಥದ್ದನ್ನು ಇದಕ್ಕಿಂತ ಎಷ್ಟೋ ಮಾಡಿಬಿಟ್ಟಿದ್ದಾನೆ. ನೈತಿಕತೆ ಅಂತ ಒಂದು ಹೇಳ್ತೀವಲ್ಲ, ಅದು ಉಳ್ಕೊಂಡಿಲ್ಲ. ಆದರೆ ಗಾಂಧಾರಿಯ ವಿಷಯ ಹಾಗಲ್ಲ. ಅವಳು ತಪ್ಪೇ ಮಾಡದವಳು, ಅಧರ್ಮ ಮಾಡದವಳು, ಅನ್ಯಾಯ ಮಾಡದವಳು, ನ್ಯಾಯ ಧರ್ಮಕ್ಕೆ ನಿಂತುಕೊಳ್ಳುವವಳು. ಹಾಗಾಗಿ ಈ ಪ್ರಶ್ನೆಯನ್ನು ಗಾಂಧಾರಿ ಎತ್ತಬಹುದು. ಗಾಂಧಾರಿ ಎತ್ತಿದರೆ ಅದಕ್ಕೆ ಬಲ ಇದೆ, ಆ ಪ್ರಶ್ನೆಗೆ ಬಲ ಇದೆ. ಅದರ ಜೊತೆಗೆ ಪ್ರಶ್ನೆ ಎತ್ತಿ ಚರ್ಚೆಗೆಲ್ಲ ಬರೋದು. ಅವಳು ಶಾಪ ಕೊಟ್ಟಾಳು ಅಂತ ಭಯ ಬಂದಿದ್ದು. ಧೃತರಾಷ್ಟ್ರ ಶಾಪ ಕೊಟ್ಟಾನು ಅಂತ ಭಯ ಇಲ್ಲ. ಯಾಕೆ ಅಂದರೆ ಶಾಪ ಕೊಡುವ ಸಾಮರ್ಥ್ಯ ಧೃತರಾಷ್ಟ್ರನಿಗಿಲ್ಲ ಅಂತಲೇ ಅರ್ಥ. ಅದು ಗಾಂಧಾರಿಗಿದೆ. ಯಾಕೆ ಅಂದರೆ ತಪಸಾನ್ವಿತಾಂ, ಅವಳು ಸದಾ ತಪಸ್ವಿನಿಯಾಗಿದ್ದವಳು ಅಂತ. ಹಸ್ತಿನಪುರದ ಅರಮನೆಯಲ್ಲಿದ್ದಾಳೆ, ಹುಟ್ಟಿ ಬೆಳೆದಿದ್ದು ಅರಮನೆಯಲ್ಲಿ, ಇರೋದು ಅರಮನೆಯಲ್ಲಿ. ಆದರೆ ತಪಸಾನ್ವಿತಾಂ ಅಂತ ಸದಾ ತಪಸ್ಸು ಮಾಡುವವಳು. ಯಾವತ್ತೋ ಒಂದು ದಿನ ಕಾಡಿಗೆ ಹೋಗಿ ಕುಳಿತು ತಪಸ್ಸು ಮಾಡಿ ಹಿಂದಿರುಗಿ ಬಂದಳು ಅಂತಲ್ಲ, ಬದುಕನ್ನೇ ತಪೋಮಯ ಮಾಡಿಕೊಂಡವಳು ಅವಳು. ಘೋರೇಣ ತಪಸಾಯುಕ್ತಾಂ, ಅತ್ಯಂತ ಘೋರವಾದ ತಪಶಕ್ತಿ ಅವಳಲ್ಲಿದೆ ಅಂತ. ಘೋರವಾದ ತಪಶಕ್ತಿ ಇದೆ ಅಂದರೆ ಅರ್ಥ ಏನು ಅಂದರೆ ಆ ಪ್ರಮಾಣದ ತಪಸ್ಸು ಮಾಡಿದಾಳೆ ಅಂತ. ಈಗ ತಪಸ್ಸಿನಲ್ಲಿ ಸುಲಭವಾದ ತಪಸ್ಸುಗಳಿವೆ, ಒಬ್ಬ ಮನುಷ್ಯ ತನ್ನಷ್ಟಕ್ಕೆ ಮಾಡಬಹುದಾದದ್ದು. ಆದರೆ ಕೆಲವು ಅತ್ಯಂತ ಘೋರವಾದದ್ದು. ಘೋರ ಅಂತ ಯಾಕೆ ಹೇಳ್ತಾರೆ ಅಂದರೆ ತೀವ್ರ ಅಂತ ಅರ್ಥ ಇಲ್ಲ ಘೋರ ಅನ್ನೋದಕ್ಕೆ. ತೀವ್ರ ಅಂದರೆ ಏನು ಅಂದರೆ ಬರೀ ನೀರು ಕುಡಿದು ತಪಸ್ಸು ಮಾಡೋದು, ನೀರು ಕುಡಿದೆ ತಪಸ್ಸು ಮಾಡೋದು, ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡೋದು, ಪಂಚಾಗ್ನಿಗಳ ನಡುವೆ ಸುತ್ತ 4 ಕಡೆ ಅಗ್ನಿ ಸ್ಥಾಪನೆ ಮಾಡಿಕೊಂಡು ಉರಿಯೋ ಸೂರ್ಯ ಉರಿತಾ ಇರುವಾಗ ತಪಸ್ಸು ಮಾಡೋದು, ಚಳಿ ಮಳೆಗಾಲದಲ್ಲಿ ನೀರಿನೊಳಗೆ ಮುಳುಗಿದ್ದು ತಪಸ್ಸು ಮಾಡೋದು, ಇದೆಲ್ಲ ಒಂದು ತೀವ್ರತೆ ಇದೆ. ಆ ತೀವ್ರತೆ ಗಾಂಧಾರಿಯ ತಪಸ್ಸಿಗಿತ್ತು ಅಂತ. ಅದರ ಅರ್ಥ ಅವಳ ಅರಮನೆಯಲ್ಲಿದ್ದರೂ ತಪಸ್ವಿನಿಯಾಗಿದ್ಲು, ತೀವ್ರ ತಪಸ್ವಿನಿಯಾಗಿದ್ಲು ಅಂತ. ಹಾಗಾಗಿ ತ್ರೈಲೋಕ್ಯಮಪಿ ಸಾಧಯೇತ್, ಅವಳ ಶಕ್ತಿ ಎಂಥದ್ದು ಅಂದರೆ ಮನಸ್ಸು ಮಾಡಿದರೆ 3 ಲೋಕವನ್ನು ಸುಟ್ಟು ಬಿಟ್ಟಾಳು ಅಂತ. ಈ ಭಯ ಯುಧಿಷ್ಠಿರನಿಗೆ ಬಂತು. ಹಾಗಾಗಿ ಮೊದಲ ಕೆಲಸ ಯಾವುದು, ಈಗ ಆದ್ಯತೆಯ ಕೆಲಸ ಯಾವುದು ಅಂದರೆ ಗಾಂಧಾರಿಯ ಸಿಟ್ಟನ್ನು ತಣಿಸಬೇಕು. ಗಾಂಧಾರ್ಯ ಕ್ರೋಧದೀಪ್ತಾಯ ಪೂರ್ವಂ ಪ್ರಶಮನಂ ಭವೇತ್, ಅದು ಮೊದಲು ಅಂತ. ತನ್ನ ಮಗ ಹೀಗೆ ಸತ್ತ ಅನ್ನೋದು ಗೊತ್ತಾದಾಗ ಅವಳ ಮಾನಸಾಗ್ನಿಯಿಂದಲೇ ನಮ್ಮನ್ನು ಕೊಂದು ಬಿಟ್ಟಾಳು ಅಂತ. ಮಾನಸೇನಾಗ್ನಿನ ಅಂತ ಅಂದರೆ ಮನಸ್ಸು ಕುದಿಯತ್ತಲ್ಲ ಅವಳದ್ದು, ಅದೇ ಸಾಕು ಅಂತ. ಬೆಂಕಿ ಹಚ್ಚಬೇಕಾಗಿಲ್ಲ ಅಂತ, ಶಪಿಸಬೇಕಾಗಿಯೂ ಇಲ್ಲ ಅಂತ. ಅವಳ ಮನಸ್ಸು ಅಂತಹ ಒಂದು ಸ್ಥಿತಿಗೆ ಹೋದರೆ ಸಾಕು,
ಬೆಂಕಿಯಾಗಿ ನಮ್ಮನ್ನು ಸುಟ್ಟು ಬಿಡತ್ತೆ ಅಂತ ಯೋಚಿಸ್ತಾನೆ ಯುಧಿಷ್ಠಿರ. ಮಕ್ಕಳು ಸತ್ತರು, ಬಿದ್ದರು, ಸೋತರು ಇದನ್ನೆಲ್ಲ ಸಹಿಸಿಯಾಳು. ಆದರೆ ಮೋಸದಿಂದ ಮಗ ಸತ್ತ ಅನ್ನೋದನ್ನು ಅವಳು ಸಹಿಸಲಾರಳು ಅಂತ ಯುಧಿಷ್ಠಿರನ ಯೋಚನೆ ಇರೋದು. ಈ ಯೋಚನೆ ಬಂದಾಗ ಅವನು ಕೃಷ್ಣನಿಗೆ ಹೇಳ್ತಾನೆ ಯುಧಿಷ್ಠಿರ. ಅವನು ಹೇಳ್ತಾನೆ, ನಿನ್ನ ಅನುಗ್ರಹದಿಂದ ರಾಜ್ಯ ಸಿಕ್ಕಿದೆ, ನಮಗೆ ಇರುವ ಎಲ್ಲ ಕಂಟಕಗಳು ದೂರ ಆಗಿವೆ, ಏನೂ ಇಲ್ಲ. ಎಂಥದ್ದು ಸಿಕ್ಕಿದೆ ನಮಗೆ ಅಂದರೆ ಮನಸ್ಸಿನಲ್ಲಿಯೂ ಯೋಚಿಸಲಾರದ್ದು ನಮಗೆ ಸಿಕ್ಕಿದೆ ಅಂತ. ಈಗ ಕನಸು ಕಾಣ್ಬೋದು ನಾವು, ನಾನು ಇಡೀ ಜಗತ್ತಿಗೆ ರಾಜನಾದರೆ ಆಗಬಹುದು ಅಂತೆಲ್ಲ ಕನಸು ಕಾಣ್ಬೋದು ನಾವು, ಯಾವ ಕನಸನ್ನು ಕಾಣ್ಬೋದು. ಆದರೆ ಈಗ ಸಿಕ್ಕಿರೋದು ಎಂಥದ್ದು ಅಂದರೆ ಮನಸ್ಸಿನಲ್ಲಿ ಕೂಡ ಇಂಥ ಕನಸು ಕಾಣೋದಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಸಿಕ್ಕಿದೆ ನಿನ್ನಿಂದಾಗಿ ಅಂತ. ಒಂದೊಮ್ಮೆ ನೀನು ನಮ್ಮ ಪ್ರಭುವಾಗಿ ಇರದೇ ಇದ್ದಿದ್ದರೆ, ಅರ್ಜುನನಿಗೆ ಸಾರಥಿಯಾಗಿ ಇರದೇ ಇದ್ದಿದ್ದರೆ ಖಂಡಿತವಾಗಿ ನಾವು ಇದನ್ನು ಗೆಲ್ತಾ ಇರಲಿಲ್ಲ. ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧವನ್ನು ನಾವು ಗೆದ್ದಿದ್ದರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ. ಇದರ ಜೊತೆಗೆ ಸಾರಥಿಯಾಗಿ ಕುಳಿತುಕೊಂಡಿದ್ದೆ ನೀನು, ಆದರೆ ನೀನು ಸಾಕಷ್ಟು ಇದರಲ್ಲಿ ಪೆಟ್ಟು ತಿಂದಿದೀಯಾ ಅಂತ. ಗದಪ್ರಹಾರ ವಿಪುಲಾಹ, ಬೀಸಿ ಎಸಿದ ಗದಗಳು ಬಂದು ನಿನಗೆ ತಾಗಿವೆ. ಪರಿಘೈಶ್ಚಾಪಿ ತಾಡನಂ, ಇನ್ನು ಪರಿಘದಂಥ ಆಯುಧಗಳು, ಅವುಗಳನ್ನು ಎಸೆಯುವ ಆಯುಧಗಳು ಅದು ಬಂದು ನಿನಗೆ ಬಿದ್ದಿದೆ. ಶಕ್ತಿ, ಬಿಂಡಿಪಾಲ, ತೋಮರ, ಪರಶು, ಇಂತಹ ಬೇರೆ ಬೇರೆ ತರಹದ ಶಸ್ತ್ರಗಳಿಂದ ನಿನಗೆ ಘಾತಿಪಡಿಸಿದ್ದಾರೆ. ಅದಕ್ಕೆ ಕೃಷ್ಣ ಪ್ರತಿಕ್ರಿಯೆ ಕೊಡೋಕೆ ಬರಲ್ವಲ್ಲ, ಹಾಗೆ ಪೆಟ್ಟುಗಳು ಬಿದ್ದಿವೆ. ಇನ್ನು ಕೆಟ್ಟ ಮಾತುಗಳನ್ನು ಕೂಡ ನೀನು ಕೇಳಬೇಕಾಗಿ ಬಂದಿದೆ. ವಾಚಾಶ್ಚ ಪರುಷಾಹ ಪ್ರಾಪ್ತಾಹ, ಅಂದರೆ ತುಂಬ ಕೆಟ್ಟದಾಗಿ ನಿನಗೆ ಮಾತಾಡಿದ್ದಾರೆ, ನಿಂದಿಸಿದ್ದಾರೆ, ಬೈದಿದ್ದಾರೆ, ಹೊರಟಾಗಿ ಮಾತಾಡಿದ್ದಾರೆ. ಕಾರಣ ಏನು ಅಂದರೆ ಅಸ್ಮದ್ಹಿತೈಷಿಣ, ನಮಗೆ ಹಿತ ಮಾಡೋದಕ್ಕೆ ಅಂತ ಬಂದಿದ್ದಕ್ಕಾಗಿ ನೀ ಇಷ್ಟೆಲ್ಲ ಅನುಭವಿಸಬೇಕಾಗಿ ಬಂತು ಅಂತ. ಆದರೆ ಇವೆಲ್ಲವೂ ಕೂಡ ಮರೆತು ಹೋಗಿ ಇಂಥದ್ದೆಲ್ಲವೂ ಸಫಲ ಅಂತ ಅನಿಸಿದ್ದು ಯಾವಾಗ ಅಂದರೆ ದುರ್ಯೋಧನ ಸತ್ತು ಬಿದ್ದಿರುವಾಗ ಅಂತ. ನಿನಗೆ ಸತ್ತಿಲ್ಲ ಆ ಅರ್ಥದಲ್ಲಿ. ಹಾಗಾಗಿ ಇಂತಹ ಎಲ್ಲ ನೋವುಗಳು ಕೂಡ ಸಹನೀಯ ಅಂತ ಅನ್ನಿಸಿದ ಹೊತ್ತು ಇದು. ಆದರೆ ಈಗ ಒಂದು ಕಾರ್ಯವನ್ನು ನೀನು ಮಾಡಿಕೊಡಬೇಕಾಗಿದೆ. ಯಾವುದು ಅಂದರೆ ಇಲ್ಲಿಯವರೆಗೆ ನೀನೇನು ಮಾಡಿದೆಯೋ ಅದನ್ನು ಉಳಿಸುವ ಕೆಲಸ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಇಡೀ ಯುದ್ಧದಲ್ಲಿ ಸಾಕಷ್ಟು ಸಲ ಉಳಿಸಿದ್ದಾನೆ ಇವರನ್ನು, ಸಾಕಷ್ಟು ಸಲ ಅಂದ್ರೇನು ಒಟ್ಟು ಉಳಿಸಿದ್ದಾನೆ ಪಾಂಡವರನ್ನು. ಆದರೆ ಈಗ ಗಾಂಧಾರಿಯ ಸಿಟ್ಟು ಇದೆಯಲ್ಲ, ಅದು ನೀನು ಇಲ್ಲಿವರೆಗೆ ಮಾಡಿದ ಕಾರ್ಯವನ್ನು ಹಾಳು ಮಾಡಿಬಿಡ್ಬೋದು ಅಂತ. ಇಲ್ಲಿವರೆಗೆ ಏನು ಮಾಡಿದೆಯೋ ಅದಷ್ಟು ಏನೂ ಅಲ್ಲ ಅಂತ ಮಾಡಬಹುದು. ಹಾಗಾಗಿ ನನಗನ್ಸುತ್ತೆ ನಾವು ಮಾಡಬೇಕಾದ ಮೊದಲ ಕೆಲಸ ಯಾವುದು ಅಂದರೆ ಅವಳನ್ನು ನಾವು ಸಮಾಧಾನ ಪಡಿಸಬೇಕಾಗಿದೆ ಮೊದಲಿಗೆ ಅಂತ. ಯಾರು ಸಮಾಧಾನ ಮಾಡಬೇಕು? ಅಲ್ಲಿದ್ದವರು ಯಾರೋ ಅಲ್ಲ, ನಮ್ಮ ಕಡೆಯಿಂದಲೇ ಹೋಗಿ ಮಾಡಬೇಕಿದೆ. ಅಲ್ಲಿ ಯಾರಿಗೋ ಹೇಳಿ ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳೋಕ್ಕಾಗಲ್ಲ, ನಾವೇ ಹೋಗಿ ನಿಲ್ಲಬೇಕು. ಆದರೆ ಅವಳ ಕಣ್ಣೆದರಿಗೆ ಹೋಗಿ ನಿಲ್ಲೋದಕ್ಕೆ ನಮಗೆ ಯಾರಿಗೆ ಸಾಧ್ಯ ಇದೆ ಅಂತ. ಅವಳು ನೋಡಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ, ಆದರೆ ಅವಳ ಕಶ್ಚತಾಂ ಕ್ರೋಧ ದೀಪ್ತಾಕ್ಷೀಂ ಅಂತ ಸಿಟ್ಟಿನಿಂದ ಬೆಂಕಿಯ ಕೆಂಡದುಂಡೆಯಂತೆ ಉರಿತಾ ಇರುವ ಅವಳ ಕಣ್ಣನ್ನು ಯಾರು ಎದುರಿಸೋಕೆ ಸಾಧ್ಯ ಅಂತ ಹೇಳ್ತಾನೆ ಅವನು. ಹಾಗಾಗಿ ಅದು ಸಾಧ್ಯ ಇರೋದು ನಿನಗೊಬ್ಬನಿಗೆ ಇಲ್ಲಿ ನಮ್ಮಲ್ಲಿ ಅಂತ. ಹಾಗಾಗಿ ನೀನು ಅಲ್ಲಿಗೆ ಹೋಗಿ ಅವಳನ್ನು ಶಮನಗೊಳಿಸು, ಶಾಂತಗೊಳಿಸು ಅಂತ ಕೇಳ್ಕೊಳ್ತಾನೆ. ನಿನ್ನಿಂದ ಅದು ಸಾಧ್ಯ ಅಂತ. ಹೇತು ಕಾರಣ ಸಂಯುಕ್ತೇರ್ ವಾಕ್ಯೈ ಕಾಲಸಮೀರಿತೈ, ಮಾತುಗಾರಿಕೆ ಇದೆಯಲ್ಲ ನಿನಗೆ ಸಕಾರಣವಾಗಿ ಮಾತನಾಡೋದಕ್ಕೆ ಗೊತ್ತಿದೆ ಅಂತ. ಅಂದರೆ ಒಂದು ಲಾಜಿಕಲಿ ಮಾತಾಡೋದಕ್ಕೆ ಗೊತ್ತಿದೆ ಅಂತ. ಆ ಲಾಜಿಕ್ ಇಟ್ಟುಕೊಂಡು ಮಾತನಾಡೋಕ್ಕೆ ಬರದೇ ಇದ್ದರೆ ಅದು ಕೆಲಸ ಮಾಡೋದಿಲ್ಲ. ಯಾವ ಮಾತು ಎದುರಿನಲ್ಲಿರುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅವನು ಒಪ್ಪುವಂತೆ ಆಗತ್ತೆ ಅಂದರೆ ಮಾತಲ್ಲಿ ಲಾಜಿಕ್ ಇರಲೇಬೇಕು. ಹಾಗಾಗಿ ಹೇತು ಕಾರಣ ಸಂಯುಕ್ತೈ ವಾಕ್ಯೈ ಅಂತ ಹೇಳ್ತಾನೆ. ಅಂಥ ಮಾತುಗಳನ್ನು ನೀನು ಆಡಬಲ್ಲೆ. ಕಾಲ ಸಮೀರಿತೈ, ಸನ್ನಿವೇಶದಲ್ಲಿ ಹೇಗೆ ಮಾತನಾಡಬೇಕು ಅನ್ನೋದು ಕೂಡ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ. ಯಾವಾಗ ಹೇಗೆ ಮಾತನಾಡಬೇಕು ಅನ್ನೋದು ಕೂಡ ನಿನಗೆ ಗೊತ್ತಿದೆ. ಆದ್ದರಿಂದ ನೀನು ಶೀಘ್ರವಾಗಿ ಹೋಗಿ ಗಾಂಧಾರಿಯನ್ನು ಭೇಟಿಯಾಗು. ನನಗನ್ಸತ್ತೆ ಈಗ ಹೇಗೂ ಅಲ್ಲಿ ನಮ್ಮ ಅಜ್ಜ ಇರ್ತಾರೆ, ಅಲ್ಲಿ ವ್ಯಾಸರು, ಪಿತಾಮಹಶ್ಚ ಭಗವಾನ್ ಕೃಷ್ಣಸ್ತತ್ರ ಭವಿಷ್ಯತಿ, ನಮ್ಮ ಅಜ್ಜ ಅಲ್ಲೇ ಇದ್ದಿರ್ತಾರೆ ಈಗ ಅಂತ. ಅಂದರೆ ವ್ಯಾಸರು ಇರೋದು ಒಂದು ಪ್ಲಸ್ ಪಾಯಿಂಟ್. ಅದಕ್ಕೆ ಅವರು ಶಮನಗೊಳಿಸ್ತಾ ಇರ್ತಾರೆ. ಮತ್ತು ವ್ಯಾಸರ ಸನ್ನಿಧಿಯಲ್ಲಿ ಇದ್ದಕ್ಕಿದ್ದಂತೆ
ಗಾಂಧಾರಿ ಹೇಗೋ ಒರೆಸೋಲ್ಲ. ಅವರ ಮೇಲಿನ ಒಂದು ಗೌರವ ಇದ್ದೇ ಇರುತ್ತಲ್ಲ, ಅವರ ಹಿರಿಯತನ, ಅವರ ಋಷಿ ಎಲ್ಲವೂ ಸೇರಿ ಅವರ ಮೇಲೆ ಇರೋದರಿಂದಾಗಿ ಅವರ ಎದುರಿಗೆ ಅವಳು ತನ್ನಷ್ಟಕ್ಕೆ ತಣ್ಣಗಿರ್ತಾಳೆ. ಅದನ್ನು ಮೀರಿ ಮಾಡೋದಕ್ಕೆ ಹೊರಟ್ರೆ ಅದನ್ನು ಕೃಷ್ಣ ಶಮನ ಮಾಡಬೇಕು ಅಂತ. ಇದನ್ನು ಕೇಳಿದ ಕೃಷ್ಣ ಕೂಡಲೇ ದಾರುಕನನ್ನು ಕರೀತಾನೆ, ತನ್ನ ಸಾರಥಿ. ರಥವನ್ನು ಸಿದ್ಧಪಡಿಸು ಅಂತ ಹೇಳ್ತಾನೆ. ಅವನು ಕೂಡಲೇ ರಥವನ್ನು ಸಿದ್ಧಪಡಿಸ್ತಾನೆ, ಕೃಷ್ಣನ ರಥವನ್ನು. ಇಲ್ಲಿಯವರೆಗೆ ಕೃಷ್ಣನ ರಥ ಹಾಗೆಯೇ ಇದೆ, ಕೃಷ್ಣನ ರಥ ಬಳಸಿಲ್ಲ ಅವನು ಅಲ್ಲಿಂದ ತಂದ ರಥವನ್ನು ಇಟ್ಟು ಬೇರೆ ರಥದಲ್ಲೇ ಹೋಗಿದ್ದು. ಈಗ ಅರ್ಜುನನಿಗೆ ಯುದ್ಧದಲ್ಲಿ ಬಳಕೆಯಾಗಿದ್ದು ಕೃಷ್ಣ ರಥ ಅಲ್ಲ. ಓಕೆ, ಅದು ಅರ್ಜುನನ ರಥ. ಹಾಂ, ಅರ್ಜುನನ ರಥ. ತ್ವರಿತವಾಗಿ ಹಸ್ತಿನಾಪುರದೆಡೆಗೆ ಸಾಗುತ್ತಾನೆ ಕೃಷ್ಣ ರಥವನ್ನು ಏರಿ. ಹಸ್ತಿನಾಪುರವನ್ನು ಪ್ರವೇಶ ಮಾಡಿದವನು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಅಭ್ಯಗಚ್ಚತ್ ಅಧೀನಾತ್ಮ ಅಂತ. ಅಧೀನವಾದ ಮನಸ್ಥಿತಿ ಇತ್ತು ಅವನಿಗೆ ಅಂತ, ಅಂದರೆ ದೀನ ಮನಸ್ಥಿತಿ ಇರಲಿಲ್ಲ ಅಂತ, ದೈನ್ಯ ಇರಲಿಲ್ಲ ಅವನಿಗೆ. ಅಂದರೆ ಮನಸ್ಸಿಗೆ ಒಂದು ಕಸಿವಿಸಿ, ಮುಜುಗರ, ಗಿಲ್ಟ್ ಇಂಥದ್ದೇನು ಕೃಷ್ಣನಿಗೆ ಇರಲಿಲ್ಲ ಅಂತ. ಅಧೀನಾತ್ಮ ಅನ್ನೋದ್ರ ಮೂಲಕ ಅದನ್ನು ಹೇಳ್ತಾ ಇದ್ದಾರೆ ವ್ಯಾಸರು. ಅಂದರೆ ಈಗ ಇಷ್ಟೆಲ್ಲ ನಡೆದಿದೆ, ಅಲ್ಲಿ ಕೆಲವು ನಿಯಮ ಬಾಹಿರವಾದದ್ದು ನಡೆದಿದೆ. ಬದ್ಧವಾಗಿ ನಡೆದಿದೆಯೋ ಬಾಹಿರವಾಗಿ ನಡೆದಿದೆಯೋ, 100 ಜನ ಮಕ್ಕಳು ಸತ್ತಿದ್ದಾರೆ, ಮೊಮ್ಮಕ್ಕಳು ಸತ್ತಿದ್ದಾರೆ, ಒಬ್ಬನೇ ಒಬ್ಬ ಉಳಿದಿಲ್ಲ ಅವರ ಕಡೆಯಲ್ಲಿ. ಅವರ ಕಡೆಯ ಒಬ್ಬನೇ ಒಬ್ಬ ಉಳಿದಿಲ್ಲ. ಅಂದರೆ ಅಶ್ವತ್ಥಾಮನೋ ಕೃಪರೋ ಉಳಿದಿರ್ಬೋದು, ಅವರಿಗೆ ಸಂಬಂಧಿಸಿದವರು ಯಾರೂ ಇಲ್ಲ, ಈಗ ಸಂಬಂಧಿಗಳೇ ಇಲ್ಲ. ಹಾಗಾಗಿ ಸಹಜವಾಗಿ ನ್ಯಾಯಯುತವಾದ ಯುದ್ಧ ಆದರೂ ಅವರ ತಪ್ಪಿನಿಂದಲೇ ನಡೆದರೂ ಒಂದು ಗಿಲ್ಟ್ ಕಾಡ್ತಾ ಇರತ್ತಲ್ವಾ ನೇತೃತ್ವ ವಹಿಸಿದವನಿಗೆ. ಈಗ ಅವನು ಹೇಳ್ದ ನಾನು ಮಾಡದೆ ಅನ್ನೋ ಪರಿಸ್ಥಿತಿ ಆದಾಗ ಗಿಲ್ಟ್ ಇಲ್ಲ. ಅಂದರೆ ಇವನೇ ನೇತೃತ್ವ ವಹಿಸಿದ್ದಾನೆ ಕೃಷ್ಣ ಅಂತ ಅಂದಾಗ ಅಂಥದ್ದೆಲ್ಲ ಆಗಬೇಕು. ಅದರಲ್ಲೂ ದುರ್ಯೋಧನನ ಕೊನೆಯ ಅಂಶದಲ್ಲೋ ಇನ್ನೊಂದರಲ್ಲೋ ಕೃಷ್ಣನೇ ಸೂಚಿಸಿದ್ದಲ್ವಾ. ಹಾಗಾಗಿ ಅವನಿಗೆ ಅಂಥದ್ದೊಂದು ಇರಬೇಕಂದ್ರೆ ಅಂಥದ್ದೇನೂ ಇಲ್ಲ ಅಂತ, ಅಧೀನಾತ್ಮ ಅಂತ. ನೋಡಿ ಸರ್, ಇದು ಭಾಳ ನನಗೆ ಅಂದರೆ 2 ವಿಚಾರಗಳು ಅನ್ನಿಸ್ತು ನನಗೆ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಎಂಥ ಬುದ್ಧಿವಂತರಿದ್ದರೂ ಕೂಡ ಮಾತಾಡೋಕ್ಕೆ ಆಗಲ್ಲ. ಈಗ ನೋಡಿ, ಅಂದರೆ ಇದು ಅಂದರೆ ನಮ್ಮ 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 ಲೈಫಲ್ಲೂ ಕೂಡ ಯಾರೊಬ್ಬರು ಮನೇಲಿ ತೀರ್ಕೊಂಡಿರ್ತಾರೆ, ನಾವು ಮಾತಾಡ್ಸ್ಕೋಬೇಕಲ್ಲ ಸರ್. ಎಷ್ಟು ಕಷ್ಟ ಅದು ಅಲ್ವಾ? ಹೌದು. ಅದು ನೀವು ಅಂದರೆ ನಮ್ಮೂರ ಕಡೆ ಅದೊಂದು ಬಹುಶಃ ಎಲ್ಲ ಕಡೆ ಇರ್ಬೋದು ರಿವಾಜ್ ಅದು. ಅಂದರೆ ನೀವು 100% ಹೋಗಲೇಬೇಕು ಅವ್ರ ಮನೇಲಿ. ನಮ್ಮಲ್ಲಿ ಜಾಸ್ತಿ ಇದೆ. ಅಂದರೆ ಅವ್ರ ಮನೇಲಿ ತೀರ್ಕೊಂಡಿದ್ದಾರೆ ಅಂತಂದರೆ ಎಲ್ಲಿಂದ ಏನಾದರೂ ಬರ್ತಾನೆ ಇರ್ತಾರೆ ಜನ, ಬರ್ತಾನೆ ಇರ್ತಾರೆ ಮಾತಾಡಿಸ್ತಾನೆ ಇರ್ತಾರೆ. ಸೊ ಅಂದರೆ ನಮಗೂ ನಾವು ಸ್ವಲ್ಪ ದೊಡ್ಡದಾದ್ಮೇಲೆ ನಮ್ಮ ಅಮ್ಮ ಅಪ್ಪ ಹೇಳೋರು ಮಾತಾಡಿಸಿ ಅಂತೇಳಿ, ನಮ್ಗೆ ಏನು ಮಾತಾಡಿಸ್ಬೇಕಂತ ಗೊತ್ತಾಗ್ತಿರಲಿಲ್ಲ. ಏನು ಮಾತಾಡೋದು ಸರ್, ಎಷ್ಟು ಕಷ್ಟ ಆಗೋದು. ಆಮೇಲೆ ಸ್ವಲ್ಪ ನಿಧಾನವಾಗಿ ನಾವು ಕಲ್ತ್ಕೊಂಡ್ವಿ, ಇವ್ರು ಮಾತಾಡೋದೆಲ್ಲ ನೋಡಿದ್ವಿ ನಾವು. ಅಂದರೆ ಏನು ಗಿಲ್ಟ್ ಇಲ್ಲ, ಏನಿಲ್ಲ ಇಲ್ಲಿ. ಗಿಲ್ಟ್ ಅಂದರೆ ನೋಡಿ, ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ದುರ್ಯೋಧನ ಯಾವ ರೀತಿ ದುರ್ಯೋಧನ ಮಾಡಿರೋ 100 ತಪ್ಪುಗಳನ್ನ ಹೋಲಿಸಿದ್ರೆ ಅವ್ನು ಸತ್ತಿರೋ ರೀತಿ ಸರಿನೇ ಅದು ಅಂತ ನಾವು ಅನ್ಕೋಬೋದು. ಆದರೂ ಕೂಡ ಆತನ ತಾಯಿ ಎದುರುಗಡೆ ಹೋಗೋರಿದೆಯಲ್ಲ, 100 ಮಕ್ಕಳ ತಾಯಿ ಎದುರುಗಡೆ ಎಂಥ ಧೈರ್ಯ ಬೇಕು ಅಂತ. ತುಂಬ ಧೈರ್ಯ. ಅದು ಮತ್ತು ಈ ಅಧೀನನಾಗಿ ಅಂತ ನೀವು ಅಂದರೆ ಯಾವುದೇ ಗಿಲ್ಟ್ ಇಲ್ಲದೆ ಹೋಗೋದಿದೆಯಲ್ಲ, ಅದು ಆ ಕಾನ್ಫಿಡೆನ್ಸ್, ಕ್ಲಾರಿಟಿ ಇದೆಯಲ್ಲ ಸರ್, ಸ್ಪಷ್ಟತೆ. ಅಂದರೆ ನಾನೇನು ಮಾಡಿದೀನೋ ಅಂದರೆ 2 ಥರ ಇರುತ್ತೆ. ಈಗ ನಾವೇನೋ ಒಂದು ಕೆಲಸ ಮಾಡ್ಕೊಳ್ತೀವಿ, ಸರಿ ಅಂತ ಸಾಧಿಸ್ತಾ ಇರ್ತೀವಿ ಹೊರಗಡೆ, ತಪ್ಪು ಅಂತ ನಮಗೂ ಗೊತ್ತಿರುತ್ತೆ. ಒಳಗಡೆ ಗಿಲ್ಟ್ ಕಾಡ್ತಾ ಇರುತ್ತೆ, ಅದು ವ್ಯಕ್ತ ಆಗುತ್ತೆ ನಮ್ಮ ವರ್ತನೆಗಳಲ್ಲಿ. 100% ವ್ಯಕ್ತ ಆಗುತ್ತೆ, ಕರೆಕ್ಟ್, ಪಕ್ಕ. ಅಂದರೆ ಅದಿಲ್ಲ ಅಂತ ಅಂದರೆ ಅವನಿಗೆ ಅಷ್ಟು ಸ್ಪಷ್ಟತೆ ಕೃಷ್ಣನಿಗಿದೆ ಅಂತ. ಅಂದರೆ ಬೇಕಾಗಿರೋದು ನಾವು ಏನು ಮಾಡ್ತೀವೋ ಅದರ ಬಗ್ಗೆ ನಾವು ಎಷ್ಟು ದೃಢವಾಗಿರಬೇಕು ಅಂತ. ಅಂದರೆ ಅದು ಆಗಬೇಕಾಗಿತ್ತು, ಆಗಿದೆ, ಹಾಗೇ ಆಗಬೇಕು ಅಂತ. ಅಂದರೆ ನಾನು ಹೇಳೋದು, ತಪ್ಪು ಮಾಡಿ ಕುಂಬತನದಿಂದ ಅದನ್ನು ಸಾಧಿಸುವವನಿಗೂ ಒಳಗಡೆ ಗಿಲ್ಟ್ ಕಾಡದೇ ಇರೋಲ್ಲ. ಅವನು ಎಷ್ಟೇ ತೋರಿಸ್ಕೊಳ್ಬೋದು ಎದುರಿಗೆ, ಅದಿಲ್ಲದೆ ಇರಬೇಕು. ಅಂದರೆ ನನಗೆ ಆ ಕ್ಲಾರಿಟಿ ಭಾಳ ವಿಶಿಷ್ಟ ಅಂತ ಅನಿಸುತ್ತೆ ಅವನಲ್ಲಿ. ಅಲ್ಲಿ ಹೋದರೆ ಇವನು ಹೇಳಿದ ಹಾಗೇ ಪೂರ್ವಂಚಾಭಿಗತಂ ತತ್ರ ಸೋಪಶ್ಯ ದೃಶಿಸತ್ತಮಂ. ಮೊದಲೇ ಅಲ್ಲಿಗೆ ಬಂದಿದ್ದ ವ್ಯಾಸರನ್ನು ಕೃಷ್ಣ ನೋಡಿದ ಅಂತ. ಇದು ಇನ್ನೊಂದು ಅಂಶ ವ್ಯಾಸರ ಬಗ್ಗೆನೂ ಏನಂದರೆ, ಸಂಕಷ್ಟ ಅಂತಂದ ಕೂಡಲೇ ಅವರು ಅಲ್ಲಿದ್ದಾರೆ ಅಂತ. ಈಗ ಅವರೇ ಎಷ್ಟು ಸಲ ಹೇಳಿದ್ದಾರೆ ಮಾಡಬೇಡಿ ಅಂತ, ಬೇರೆಯವರಾದರೆ ಮಾಡ್ಕೊಂಡಿದ್ದಾರೆ, ಅನುಭವಿಸ್ತಾರೆ, ಬಿಡು ಅನ್ನೋ ಥರ. ನಾವು ಆಡಿದ ಮಾತು ಕೇಳಲಿಲ್ಲ ಎಷ್ಟು ದಿನ, ಮನೆಯ ಹಿರಿಯರು ಅಂತ ಅಂದ್ಕೊಳ್ಳೋಣ ಅವರನ್ನು. ಎಷ್ಟು ಸಲ ಹೇಳಿದ್ವಿ, ಬುದ್ಧಿ ಇಲ್ಲ, ಈಗ ಅನುಭವಿಸ್ಲಿ ಬಿಡು ಅಂತ ಕೂಡ ಇಲ್ಲ ಅಂತ. ಆ ಕಷ್ಟ ಅಂತಂದರೆ ಸೀದಾ ಬಂದು ನಿಂತರು ಅಂತ.
ಇದಿದೆಯಲ್ಲ ಸರ್, ನಾವು ನಿಜವಾಗಿ ಮಾನವೀಯ ಅಂತ ಹೇಳಬೇಕಾಗಿರೋದು ಇದನ್ನು. ಎಕ್ಸಾಕ್ಟ್ಲಿ. ಅಂದರೆ ಒಬ್ಬ ಮನುಷ್ಯ ತಪ್ಪೇ ಮಾಡಿದರೂ ಕೂಡ, ಆದರೆ ಅವನನ್ನು ನೋಡಬೇಕಾಗಿರೋದು ಒಬ್ಬ ಮನುಷ್ಯ ಅಂತಲೇ. ಅಂದರೆ ಅವನ ನೋವು ಇದೆಯಲ್ಲ, ಆ ನೋವು ಅವನದೇ ತಪ್ಪಿನಿಂದಾಗಿ ಬಂದರೂ ಕೂಡ ನೋವೇ ಅಂತ, ಅದನ್ನು ಸಮಾಧಾನ ಪಡಿಸಬೇಕು ಅಂತ ಅನ್ನೋದಿದೆಯಲ್ಲ, ಅದೊಂದು ಭಾಳ ಮುಖ್ಯವಾದ ಮೌಲ್ಯ ಅಂತ. ಈಗ ನಾವಿವತ್ತೆಲ್ಲ ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಆ ಥರ ಇದ್ದವನ ಜೊತೆ ಕಾಣಿಸ್ಕೊಳ್ಳೇಬಾರದು ಅನ್ನೋ ಮಟ್ಟಕ್ಕೆಲ್ಲ ನೋಡ್ತೀವಿ. ಈಗ ವ್ಯಾಸರು ಧೃತರಾಷ್ಟ್ರನ ಪಕ್ಕಕ್ಕೆ ಹೋಗಿ ನಿಲ್ಲೋದು ಎಷ್ಟು ಸರಿ ಅಲ್ವಾ? ಅವ್ರು ಎಲ್ಲಿ ಬಂದು ನಿಲ್ಲಬೇಕು? ಯುಧಿಷ್ಠಿರನ ಪಕ್ಕಕ್ಕೆ ಬಂದು ನಿಲ್ಬೇಕಲ್ವ? ನಾವು ಯೋಚನೆ ಮಾಡೋದು ಹೇಗೆ? ಗೆದ್ದವ್ರು ಇವರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ, ಹೀಗೆ ವ್ಯಾಸರೋಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ, ಸಮಾಧಾನ ಮಾಡ್ತಾರೆ ಅಂದರೆ ಅನ್ನೋದಿದೆಯಲ್ಲ, ಇವತ್ತು ನಾವು ಹಿಂಗೆ ಯೋಚನೆ ಮಾಡ್ತೀವಿ. ಹೌದು. ಆದರೆ ಹೋಗಿ ವ್ಯಾಸರಂಥವ್ರು ನಿಲ್ಲಬೇಕಾದ್ದೆಲ್ಲಿ ಅಂದರೆ ಅಲ್ಲಿ ಅಂತ. ಎಂಥ ಮೌಲ್ಯ ನೋಡಿ, ಅದು ನಿಜವಾದ ಮೌಲ್ಯ ಅದು ಅಂತ. ವಾಸ್ತವವಾಗಿ ಇವತ್ತೇನಾದರೂ ಅವ್ರು ಆ ಕಡೆ ಹೋದರೆ ಅವ್ರನ್ನ ವಿರೋಧ ಪಕ್ಷಕ್ಕೆ ಸೇರಿಸ್ಬಿಡ್ತಾರೆ ವ್ಯಾಸರನ್ನ. ಎಂಟ್ರಿನೇ ಕೊಡಲ್ಲ ಈ ಕಡೆ. ನಾಳೆಯಿಂದ ಈ ಕಡೆ ರಾಜ್ಯಕ್ಕೆ ಬರಂಗೇ ಇಲ್ಲ ಅವರು. ಏನು ಅವತ್ತೆಲ್ಲಿದ್ರಿ ಅಂತ. ಹೋಗಿ ಅವನು ವ್ಯಾಸರಿಗೆ ನಮಸ್ಕಾರ ಮಾಡ್ತಾನೆ ಕೃಷ್ಣ. ಪಾದೋಪ್ರಪೀಡ್ಯ ಕೃಷ್ಣಸ್ಯ, ಅಂದರೆ ಇಲ್ಲೆಲ್ಲ ಕೃಷ್ಣ ತಾನು ದೇವರು ಭಗವಂತ ಅನ್ನೋ ತರಹದ ಯಾವ ವರ್ತನೆಯನ್ನು ತೋರಿಸೋದೇ ಇಲ್ಲ, ಅವರು ಹಿರಿಯರಲ್ವ. ಆಮೇಲೆ ರಾಜ್ಞಶ್ಚಾಪಿ ಜನಾರ್ದನ, ಅದಾದಮೇಲೆ ಧೃತರಾಷ್ಟ್ರನ ನಮಸ್ಕಾರ ಮಾಡ್ತಾನೆ. ಅಭ್ಯವಾದಯ ದವ್ಯಗ್ರೋ ಗಾಂಧಾರೀಂ ಚಾಪಿ ಕೇಶವ, ಅದಾದಮೇಲೆ ಗಾಂಧಾರಿಗೆ ನಮಸ್ಕಾರ ಮಾಡ್ತಾನೆ. ಗಾಂಧಾರಿಗೆ ನಮಸ್ಕಾರ ಮಾಡುವಾಗ ಮತ್ತೆ ಒಂದು ಶಬ್ದ ಬಳಸ್ತಾರೆ, ಅವ್ಯಗ್ರಹ ಅಂತ. ಅಂದರೆ ಅವನ ಮನಸ್ಸಿದೆಯಲ್ಲ, ಗಾಂಧಾರಿಗೆ ನಮಸ್ಕಾರ ಮಾಡುವಾಗಲೂ ಅದು ವಿಚಲಿತ ಏನೂ ಆಗಿಲ್ಲ, ಪ್ರಶಾಂತವಾಗಿತ್ತು ಅಂತ. ಪ್ರಶಾಂತವಾಗಿಯೇ ಇತ್ತದು ಅಲ್ಲ. ಅದಕ್ಕೆ ನೋಡಿ, ಕೃಷ್ಣ ಅಂದರೆ ಕೃಷ್ಣನ್ ಮಾತ್ರ ಯಾರು ರಿಪ್ಲೇಸ್ ಮಾಡಕ್ಕೆ ಸಾಧ್ಯ ಆಗದೇ ಇಲ್ಲ. ಅಲ್ಲಿ ಅಧೀನಾತ್ಮ ಅಂತ ಹೇಳ್ತಾ ಇಲ್ಲಿ ಬಂದಾಗ ಅಲ್ಲಾಯ್ತು, ಹೋಗುವವರೆಗೆ ಒಂದಿರುತ್ತೆ ಸರ್. ಹೌದೌದು, ಹೋದಾಗ ಬೇರೆ ಇರುತ್ತೆ, ಅವ್ರ ಮುಖ ನೋಡಿದಾಗ ಬೇರೆ ಇರುತ್ತೆ. ಆದರೆ ಅಲ್ಲೂ ಕೂಡ ಅವನು ಅವ್ಯಗ್ರಹ ಅಂತ ಹಲವು ಪಾಠಗಳು ಕೃಷ್ಣನ ಈ ನಡೆಯಲ್ಲಿ ಕಾಣಿಸುತ್ತೆ. ಅಂದರೆ ಕಾರ್ಯವನ್ನು ಯಶಸ್ವಿಗೊಳಿಸುವಲ್ಲಿ ಮನಸ್ಸನ್ನು ಹಿಂಗೆ ಇಟ್ಕೊಳ್ಳೇಬೇಕಾಗತ್ತೆ ಅಂತ. ಈ ಕಡೆ ಬಂದು ಧೃತರಾಷ್ಟ್ರನ ಕೈ ಹಿಡ್ಕೊಳ್ತಾನೆ. ಪಾಣಿಮಾಲಂಬ್ಯ ರಾಜ್ಞಸ್ಸ ಸಸ್ವರಂ ಪ್ರರುರೋಧ, ಅಕ್ಷರಶಃ ಅಳ್ತಾನೆ ಕೃಷ್ಣ. ಪ್ರರುರೋಧ, ಅಳ್ತಾನೆ. ಬರೀ ಅಳ್ತಾನೆ ಅಂತ ಹೇಳೋಲ್ಲ, ಸಸ್ವರಂ ಅಂತ. ಅವನ ಅಳುವಿನ ಶಬ್ದ ಕೇಳ್ತಾ ಇತ್ತು ಅಂತ. ಇದು ತುಂಬ ಸಲ ನಾವು ಮಾತಾಡಿದ್ದೀವಿ. ನಗು ಅಳು ಎರಡನ್ನು ಕಂಟ್ರೋಲ್ ಮಾಡೋ ಅಭ್ಯಾಸ ಇಲ್ಲ ಅವರಿಗೆ ಅಂತ. ಅದೆರಡನ್ನೂ ಪ್ರಕಟಿಸಬೇಕು ಅಂತ. ಅಳೋದು ನಾಚಿಕೆ, ದೊಡ್ಡವರೆಲ್ಲ ಅಳಬಾರದು ಹಾಗಲ್ಲ, ಇಲ್ಲವೇ ಇಲ್ಲ. ಇಡೀ ಪರಿಸರದಲ್ಲೇ ಇಲ್ಲ, ನಾವು ಮುಂಚೆ ಕೂಡ ನೋಡಿದ್ವಿ, ಧೃತರಾಷ್ಟ್ರ ಅಳೋದು ನೋಡಿದೀವಿ. ಹೌದು, ಜೋರಾಗಿ ಅಳೋದು, ತಬ್ಬಿಕೊಂಡು ಅಳೋದು, ಅದಕ್ಕೆಲ್ಲ ನೀವು ಹೇಳಿದ್ರೆ ನೆನಪಿದೆ ನನಗೆ. ಸಸ್ವರಂ ಪ್ರರುರೋಧ ಅಂತಂದರೆ ಕೃಷ್ಣನ ಅಳು ಕೇಳಿಸ್ತಾ ಇತ್ತು, ಸ್ವರ ಕೇಳಿಸ್ತಾ ಇತ್ತು ಅಷ್ಟು ಜೋರಾಗಿ ಅಂತ ಅಳುತ್ತಾನೆ. ಹಾಗಂತ ಇದು ನಾಟಕ ಅಲ್ಲ, ಇದು ನಾಟಕ ಅಲ್ಲ. ಇದು ಅಂದರೆ ಈ ನಾಟಕ ಅಲ್ಲ, ಅವನಿಗೆ ಅಳು ಬಂದಿದೆ, ಅಳುತ್ತಾ ಇದ್ದಾನೆ, ಹಾಗಂತ ಗಿಲ್ಟ್ ಇಲ್ಲ. ಈ ಮನಸ್ಥಿತಿ ಇದೆಯಲ್ಲ, ಇದು ಸುಲಭದ್ದಲ್ಲ ಅಂತ. ಅಂದರೆ ನಿನಗಾದ ನೋವಿಗೆ ನನಗೂ ಸಂಕಟ ಇದೆ ಅಂತ ಅಂತ ಅವನು ಹೇಳ್ತಾ ಇದ್ದಾನೆ. ಸಂಕಟ ಇದೆ ಅವನಿಗೂ. ಈಗ 100 ಜನ ಮಕ್ಕಳು ಸಾಯಬಾರದಾಗಿತ್ತು ಅನ್ನುವ ಸಂಕಟ, 100 ಜನ ಮಕ್ಕಳು ಸತ್ತರೆ ತಂದೆ ತಾಯಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವ ಸಹಾನುಭೂತಿ ಇದೆಯಲ್ಲ, ಕೃಷ್ಣನಿಗಿದೆ, ಅದು ಅಳು ತರಿಸಿದೆ. ಆದರೆ ಸಾಯಿಸೋದಕ್ಕೆ ಕಾರಣನೇ ಅವನು, ಅಲ್ಲಿ ಸಾಯಿಸಲೇಬೇಕಾಗಿತ್ತು. ಆದರೆ ತಂದೆ ತಾಯಿಗಳ ಸ್ಥಾನ ಅಂತ ನೋಡಿದಾಗ ಅವ್ರಿಗೆ ಹಾಗಾಗಬಾರ್ದಾಗಿತ್ತು. ಇದಷ್ಟೇ ಕ್ಲಾರಿಟಿ ಅಂತಲೇ ಹೇಳಬೇಕಾಗಿರೋದು. ಅವರು ಸಾಯಬೇಕು, ಅದರ ಅರ್ಥ ಅವ್ರ ತಂದೆ ತಾಯಿಗಳ ದುಃಖಕ್ಕೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ ಅಂತ. ನಾವು ಹೇಗೆಲ್ಲ ಇವತ್ತು ಯೋಚನೆ ಮಾಡ್ತೀವಿ ಅಂದರೆ ಸರ್, ದುಷ್ಟನೊಬ್ಬನ ಮನೆಯವರು ಅಳಬಾರದು ಅಲ್ವಾ? ಒಬ್ಬ ದುಷ್ಟತನ ಏನೋ ಮಾಡಿದ್ದಾನೆ, ಅವನ ಕೋರ್ಟಿಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ, ಏನೋ ಅವನ ಮನೆಯವರ ಆ ನಡವಳಿಕೆಗಳಿರುತ್ತಲ್ಲ, ಅದನ್ನು ವ್ಯಂಗ್ಯ ಮಾಡೋದು, ಕುಚೋದ್ಯ ಮಾಡೋದು, ಅವನಿಗ ಕಣ್ಣೀರು ಸುರಿಸ್ತಿರಲ್ಲ ಅಂತ ಹೇಳೋದು ಅಂದರೆ ಅವರು ಅವನ ತಪ್ಪನ್ನು ಒಪ್ಪಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ನೋವು ಅದು ಯಾಕೆ ಅಂದರೆ ಬಂಧ ಇರುತ್ತೆ, ಬಂಧ ಇದ್ದಾಗ ನೋವು ಉಂಟಾಗೇ ಆಗತ್ತೆ ಅಂತ ಸರ್. ದೇಹದಲ್ಲಿ ಒಂದು ಅಂಗವನ್ನು ಕತ್ತರಿಸಿದರೆ ನೋವಾಗತ್ತೆ ಸರ್. ಆದರೆ ದೇಹದಲ್ಲಿ ಅಂಗವನ್ನು ಅಂದರೆ ಕ್ಯಾನ್ಸರ್ ಪೀಡಿತವಾದ ಅಂಗವನ್ನು ಕತ್ತರಿಸಿದ್ರೂ ನೋವೇ ಆಗೋದು. ಅಥವಾ ಗ್ಯಾಂಗ್ರೀನ್ ಆಗುತ್ತೆ ಕಾಲಿಗೆ ಅಂತ ಅನ್ಕೋರೋಣ, ಕಟ್ ಮಾಡ್ತಿದ್ರು, ಈಗೇನು ಮಾಡ್ತಾರೋ ಗೊತ್ತಿಲ್ಲ, ಆ ಥರದ್ದಕ್ಕೆಲ್ಲ ಪರಿಹಾರ ಸಿಕ್ಕಿರ್ಬೋದು. ಆ ಅಂಗ ಕಟ್ ಮಾಡುವಾಗ ಅದು ನಿನ್ನ ಇಡೀ ಇದನ್ನೇ ಹಾಳು ಮಾಡುತ್ತಾ ಇತ್ತು, ಅದನ್ನು ಕತ್ತರಿಸಿದ್ರಿಂದಾಗಿ ನೀನು ಬದುಕಿಕೊಂಡೆ, ಹಾಗಾಗಿ ಅದು
ಅದು ಕಟ್ಟಾಗಿ ಹೋಯಿತು, ತುಂಡಾಗಿ ಹೋಯಿತು ಅಂತ ಯಾಕೆ ನೋಯ್ತೀಯ ಅಂದರೆ, ಸರ್ ನೋಯತ್ತೆ ಸರ್, ಅದು ಅವನು ನೋಯೋದಲ್ಲ ಅದು. ಹಾಗೆಯೇ ವ್ಯಕ್ತಿಗಳ ಜೊತೆಗಿನ ಬಾಂಧವ್ಯ ಅನ್ನೋದು ಹಾಗೇ ಇರುತ್ತೆ. ಅವನು ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಅಪರಾಧಿನೋ ಅವನು ಸಾಯಲೇಬೇಕಾಗಿತ್ತೋ ಅದಾದರೂ ಕೂಡ ಸಾಯಿಸಿದವನು ಅಳಬೇಕಾಗತ್ತೆ. ಯಾಕೆ ಅಂದರೆ ಬಾಂಧವ್ಯ ಅದು ಅಂತ. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಕೃಷ್ಣನಿಗೆ ನೋವಿದ್ದೇ ಇದೆ ಅವನಿಗೆ. ಆದರೆ ಸಾಯಿಸಬೇಕಾಗಿತ್ತು ಅನ್ನೋದು ಸಹಜವಾದದ್ದು. ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣೀರು ಒರೆಸ್ಕೊಳ್ತಾನೆ. ಪ್ರಕ್ಷಾಲ್ಯ ವಾರಿಣಾ ನೇತ್ರೆ ಆಚಮ್ಯ ಚ ಯಥಾವಿಧಿ, ನೀರಿನಲ್ಲಿ ಮುಖ ತೊಳ್ಕೊಳ್ತಾನೆ, ಆಚಮನ ಮಾಡ್ತಾನೆ, ವಿಧಿ ಪ್ರಕಾರವಾಗಿ ಆಚಮನ ಮಾಡ್ತಾನೆ. ಆಚಮನ ಅಂತ ನಮ್ಮ ಈ ಧಾರ್ಮಿಕ ಕ್ರಿಯೆಗಳೆಲ್ಲ ಸಂಧ್ಯಾ ವಂದನೆ ಇಲ್ಲ, ಎಲ್ಲ ಪೂಜೆ ನೀವು ಏನೇ ಮಾಡಬೇಕಿದ್ರೂ ಮೊದಲು ಕೈಗೆ ನೀರು ಹಾಕ್ಕೊಂಡು 3 ಸಲ ಕುಡಿತಾರೆ. ಆಚಮನ ಅಂತ ಹೆಸರದು. ಆಚಮನ ಅಂತ ಅಂದರೆ ಅಲ್ಲಿ ಏನಂದರೆ ನೀರನ್ನು ಕುಡಿಬೇಕಿದೆ, ನೀರು ಒಳಗಡೆ ಹೋಗಬೇಕು 3 ಬಾರಿ. ಅದಕ್ಕೊಂದು ಕ್ರಮ ಇದೆ, ಬ್ರಹ್ಮತೀರ್ಥ ಅಂತ ಕರೀತಾರೆ, ಹೀಗೆ ಹೋಗಬೇಕದು ಅಂತ. ಅದರಿಂದ ಆರಂಭ ಆಗತ್ತೆ. ಮುಕ್ತಾಯ ಕೂಡ ಆಚಮನದೊಂದಿಗೆ ಮುಕ್ತಾಯ ಆಗುತ್ತೆ. ಈಗೆಲ್ಲ ಬಿಟ್ಟೋಗಿದೆ. ಊಟಕ್ಕಿಂತ ಮೊದಲು ಆಚಮನ ಮಾಡಬೇಕು, ಊಟ ಆದಮೇಲೂ ಆಚಮನ ಮಾಡಬೇಕು ಅಂತ ಇರ್ತಾಯಿತ್ತು. ಈ ನೀರನ್ನು ದೇಹಕ್ಕೆ ಹಾಗೆ ಕಳಿಸೋದರಿಂದಾಗಿ ದೇಹದ ನಾಡಿಗತಿಗಳ ಮೇಲೆ ಬೇರೆ ಪ್ರಭಾವ ಬೀರಿ ಅದು ಇನ್ನೇನೋ ಒಂದನ್ನು ಉಂಟು ಮಾಡುತ್ತೆ ಅಂತ, ಅದೊಂದು ಬದಲಾವಣೆ ತರುತ್ತೆ ಅಂತ, ಪರಿವರ್ತನೆ ತರುತ್ತೆ ಅಂತ. ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗಬೇಕಾಗತ್ತೆ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೆ. ಅಂದರೆ ಒಂದು ಮೈಂಡ್ ಸೆಟ್ ಇರುತ್ತೆ, ಒಂದು ಯೋಚನಾಧಾರೆಗಳಿರುತ್ತೆ, ಒಂದು ಮೂಡಲ್ಲಿರ್ತೀವಿ, ಇನ್ನೊಂದು ಮೂಡಿಗೆ ಹೋಗಬೇಕು ನಾವು. ಅದು ಹೋಗಬೇಕು ಅಂತಂದಾಗ ಅದನ್ನು ನೀರು ಆ ಕೆಲಸ ಮಾಡುತ್ತೆ ಅನ್ನುವ ಒಂದು ಇದು ಅವರಲ್ಲಿದೆ. ಹಾಗಾಗಿನೇ ಅವರು ಕಾಲು ತೊಳೆಯೋದು, ಕೈ ತೊಳೆಯೋದು ಮತ್ತು ಆಚಮನ ಮಾಡೋದು, ಇದು 3 ಎಲ್ಲ ಕಡೆಗೆ ಪ್ರಾಚೀನರು ಜೋಡಿಸಿದ್ದಾರೆ. ಬೇರೆ ಕಡೆಗೂ ಕೂಡ ಇದೆ, ಇದು ಬೇರೆ ಮತಗಳಲ್ಲೂ ಕೂಡ ಇದ್ದೇ ಇದೆ. ಈಗ ನಮಾಜ್ ಮಾಡೋಕ್ಕೆ ಹೋದಾಗ ಹೌದು, ಅವರು ಇಲ್ಲೆಲ್ಲ ತೊಳ್ಕೊಳ್ತಾರೆ, ಪೂರ್ಣ ತೊಳ್ಕೊಳ್ತಾರೆ, ಮುಖ ತೊಳ್ಕೊಳ್ತಾರೆ, ಕಣ್ಣು ತೊಳ್ಕೊಳ್ತಾರೆ, ಈ ಥರದೆಲ್ಲ. ಅಂದರೆ ಈ ನೀರು ಆ ಕೆಲಸ ಮಾಡುತ್ತೆ ಅಂತ. ನೀರು ಒಂದು ಬದಲಾವಣೆಗಳನ್ನು ಏನೋ ಒಂದು ಮನಸ್ಸಿನ ಮೇಲೆ ಮಾಡುತ್ತೆ ಅಂತ. ಹಾಗಾಗಿ ಮುಖ ತೊಳೆದುಕೊಂಡವನು ಆಚಮನ ಮಾಡಿ ಮಾತನಾಡೋದಕ್ಕೆ ಆರಂಭ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಮಾತಾಡ್ತಾನೆ ಮೊದಲು, ಗಾಂಧಾರಿಗಲ್ಲ. ನತೇಸ್ತ್ಯವಿದಿತಂ ಕಿಂಚಿದ್ ಭೂತಭವ್ಯಸ್ಯ ಭಾರತ ಕಾಲಸ್ಯ ಚ ಯಥಾವೃತ್ತಂ ತತ್ತೇ ಸುವಿದಿತಂ ಪ್ರಭೋ. ನಿನಗೆ ಗೊತ್ತಿಲ್ಲದೆ ಇರೋದು ಅಂತ ಏನೂ ಇಲ್ಲ ಅಂತ ಶುರು ಮಾಡ್ತಾನೆ. ನಿನಗೆ ಗೊತ್ತಿಲ್ಲದ್ದು ಅಂತ ಅಲ್ಲ, ನಡೆದದ್ದು ಮತ್ತು ನಡೆಯುವುದು ಎರಡೂ ನಿನಗೆ ಗೊತ್ತಿದೆ ಅಂತ ಮೊದಲ ಮಾತವನದ್ದು. ಅದರ ಅರ್ಥ ಏನು ಅಂತ ಕೇಳಿದರೆ, ನಿನಗೆ ಭೂತವೂ ಗೊತ್ತು, ಅತೀತವೂ ಗೊತ್ತು, ಭವಿಷ್ಯತ್ತೂ ಗೊತ್ತು ಅಂತ. ಭವಿಷ್ಯತ್ತು ಗೊತ್ತು ಅಂದರೆ ಜ್ಯೋತಿಷಿ ಥರ ಭವಿಷ್ಯತ್ತು ಗೊತ್ತು ಅಂತ ಅಲ್ಲ, ಹಿಂದೆ ಮಾಡಿದ ಕ್ರಿಯೆ ಮುಂದೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿದೆ ನಿನಗೆ ಅಂತ. ಇಲ್ಲಿಂದ ಮಾತು ಆರಂಭ ಆಗತ್ತೆ. ಗೊತ್ತಿಲ್ಲದೆ ಇರೋದಲ್ಲ ನಿನಗಿದೆಲ್ಲ. ಅಂದರೆ ಈಗ ಏನಾಗಿದೆ ಅದು ಕೂಡ ನಿನಗೆ ಗೊತ್ತಿತ್ತು ಅಂತ. ಗೊತ್ತಿತ್ತು ಅಂದರೆ ಆ ಕ್ರಿಯೆಗಳಿಂದಾಗಿ ಇದು ಆಗಿದೆ ಅಂತ. ಹಾಂ, ಆ ಕ್ರಿಯೆಗಳನ್ನು ಮಾಡ್ತಾ ಹೋದಾಗ ಒಂದು ದಿವಸ ಇಂಥದ್ದೊಂದು ಹಿಂಗೇ ಆಗತ್ತೆ ಅಂತ ಅಲ್ದಿದ್ರು, ಈ ಥರದ್ದು ಏನೋ ಒಂದು ಆಗತ್ತೆ ಅನ್ನೋದು ಗೊತ್ತಾಗದೇ ಇರುವ ದಡ್ಡ ಅಲ್ಲ ನೀನೇನು ಅಂತ. ಆದರೆ ಇಷ್ಟು ಹೇಳಿದವನು ಕಾಲ ಅದು ಅಂತ ಹೇಳ್ತಾನೆ. ಕಾಲ ಅದು, ಕಾಲ ಹಾಗೆ ಇರುತ್ತೆ ಅಂತ. ಅಂದರೆ ಅವತ್ತು ನಿನ್ನ ಕೈಲಿದ್ದಾಗ ನೀನೇನೋ ಮಾಡಿದೆ, ಇವತ್ತು ಕಾಲ ನಿನ್ನ ಕೈಲಿ ಇಲ್ವಲ್ಲ, ಅದು ಇನ್ನೇನೋ ಮಾಡಿರುತ್ತೆ ಅಂತ. ಸಮಯವನ್ನು, ಸನ್ನಿವೇಶವನ್ನು, ಸಂದರ್ಭವನ್ನು ನಾವು ದುರ್ಬಳಕೆ ಮಾಡಿಕೊಂಡ್ರೆ ಸಮಯ ವಾಪಸ್ ಒಂದು ದಿವಸ ಹೊಡೆಯುತ್ತೆ ನಮಗೆ ಅಂತ. ಹಾಗಾಗಿ ಕಾಲಸ್ಯ ಚ ಯಥಾವೃತ್ತಂ ತತ್ತೇ ಸುವಿದಿತಂ ಪ್ರಭೋ, ಇವೆಲ್ಲವೂ ನಿನಗೆ ಚೆನ್ನಾಗಿ ಗೊತ್ತಿದೆ. ಯದಿದಂ ಪಾಂಡವೈ ಸರ್ವೈಸ್ತವ ಚಿತ್ತಾನುರೋಧಿಭಿಃ ಕಥಂ ಕುಲಕ್ಷಯೋ ನ ಸ್ಯಾತ್ ತಥಾ ಕ್ಷತ್ರಸ್ಯ ಭಾರತ. ಪಾಂಡವರು ನಿನ್ನನ್ನು ಅನುಸರಿಸಿಯೇ ಬದುಕ್ತಾ ಇದ್ದರು. ತವ ಚಿತ್ತಾನುರೋಧಿಭಿ ಅಂತ, ನಿನ್ನ ಮನಸ್ಸನ್ನು ಅನುಸರಿಸ್ತಾ ಇದ್ರು ಅಂತ. ಮನಸ್ಸನ್ನು ಅನುಸರಿಸ್ತಾ ಇದ್ರು ಅಂದರೆ ನೀನು ಆದೇಶ ಕೊಟ್ಟಿದ್ದನ್ನು ಪಾಲಿಸ್ತಾ ಇದ್ರು ಅಂತಲ್ಲ, ನಿನಗೆ ಇಂಥ ಯೋಚನೆ ಇದೆ ಅಂತ ಗೊತ್ತಾದರೆ ಸಾಕು ಅದರಂತೆ ವರ್ತಿಸ್ತಾ ಇದ್ರು ಅಂತ. 2 ಥರ ಇರುತ್ತಲ್ವಾ. ಆರ್ಡ್ರ್ ಪಾಸ್ ಆದರೆ ನಾನು ಹಂಗೆ ನಡ್ಕೋತೀನಿ ಅಂತ. ಆದರೆ ನಾವು ತುಂಬ ಪ್ರೀತಿಸುವ, ಗೌರವಿಸುವ ವ್ಯಕ್ತಿಗಳ ವಿಷಯದಲ್ಲಿ ಅವ್ರು ಹೇಳಬೇಕು ಅಂತ ನೋಡಲ್ಲ ನಾವು. ಅವ್ರಿಗೆ ಮನಸ್ಸಲ್ಲಿ ಏನೋ ಇದೆ ಅಂತ ನಾವೇ ಹುಡುಕಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿರ್ತೀವಲ್ವ. ಹಾಗಿದ್ರು ಅವ್ರು ನಿನ್ನ ಬಗ್ಗೆ ಅಂತ. ಅಂದರೆ ನೀನು ರಾಜ ಅನ್ನುವ ಕಾರಣಕ್ಕೆ, ಹಿರಿಯ ಅನ್ನುವ ಕಾರಣಕ್ಕೆ ಗೌರವದಿಂದ ನಿನ್ನ ಆದೇಶ ಪಾಲನೆ ಅಲ್ಲ, ನಿನ್ನ ಬಗ್ಗೆ ಅಷ್ಟು ಪ್ರೀತಿ ಇತ್ತು. ಆದರೂ ಕುಲಕ್ಷಯ ಆಯಿತು, ಕುಲನಾಶ ಆಯಿತು, ಹಾಗೆಯೇ ಕ್ಷತ್ರನಾಶವೂ ಆಯಿತು.
ನಿನ್ನ ಕುಲವೂ ಹೋಯಿತು, ರಾಜಕುಲಗಳೂ ಹೋದವು ಈಗ ಅಂತ. ಯಾಕಾಯ್ತದು? ಪಾಂಡವರು ನಿನ್ನ ಮನಸ್ಸನ್ನು ಅನುಸರಿಸ್ತಾ ಇದ್ದಾಗಲೂ ಕಥಂ ಕುಲಕ್ಷಯ, ಯಾಕೆ ಇದಾಯಿತು? ಏನೆಲ್ಲ ನಡೀತೋ ಅದನ್ನು ಯುಧಿಷ್ಠಿರ ಸಹಿಸ್ಕೊಂಡು ಬಂದಿದ್ದ. ಕ್ಷಾಂತವಾನ್ ಧರ್ಮವತ್ಸಲ, ಸಹಿಸಿದ್ದ ಅವನು ಎಲ್ಲವನ್ನ. ಯಾಕೆಂದರೆ ಅವನು ಧರ್ಮವತ್ಸಲ ಅಂತ, ಅವನು ಎಲ್ಲದರಲ್ಲೂ ಮತ್ತೆ ಧರ್ಮ ಯಾವುದು ಅಂತಲೇ ನೋಡ್ತಾ ಇದ್ದ, ಅವನು ಸಹಿಸಿದ್ದ. ಆದರೆ ಮೋಸದಿಂದ ಗೆದ್ದಿರಿ ಅವರನ್ನು, ದ್ಯೂತಾಡಿ ಜೂಜಾಡಿ ವನವಾಸಕ್ಕೆ ಕಳಿಸಿದ್ರಿ. ಅದಾದ ಮೇಲೆ ಅಜ್ಞಾತವಾಸ ಮಾಡಬೇಕಾಯಿತು, ಅದಕ್ಕೆ ಯಾವುದ್ಯಾವುದೋ ವೇಷ ಹಾಕಬೇಕಾಯಿತು. ಇಷ್ಟೇ ಅಲ್ಲ, ಅನ್ಯೇಚ ಬಹವ ಕ್ಲೇಶಾ ಅಶಕ್ತೈರಿವ ನಿತ್ಯದ, ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕಾಯ್ತು ಅವರು. ಹೇಗೆ ಅಂದರೆ ಅಸಮರ್ಥರಂತೆ ಅಂತ, ಅಂದರೆ ಶಕ್ತಿಯೇ ಇಲ್ಲವೇನೋ ಅಂತ ಅನ್ನೋರು ಕಷ್ಟಪಡ್ತಾರಲ್ಲ. ಶಕ್ತಿ ಅಂದರೆ ಹಣವೇ ಇಲ್ಲ, ಅವನೊಂಥರ ಕಷ್ಟಪಡಬೇಕಾಗತ್ತೆ. ವಿದ್ಯೆ ಇಲ್ಲ, ಅವನೊಂಥರ ಕಷ್ಟಪಡಬೇಕಾಗತ್ತೆ. ಆಯುಧಗಳಿಲ್ಲ, ಅವನೊಂಥರ ಕಷ್ಟಪಡಬೇಕಾಗತ್ತೆ. ಹಾಗೆ ಏನೂ ಇಲ್ಲದವರು ಪಡಬಹುದಾದ ಕಷ್ಟವನ್ನು ಎಲ್ಲ ಇದ್ದು ಅವರು ಪಟ್ಟರು. ಹಾಗೆ ಕೃಷ್ಣ ತನ್ನ ಮಾತನ್ನು ಶುರು ಮಾಡ್ತಾನೆ. ಧೃತರಾಷ್ಟ್ರನಿಗೆ ಹೇಳುವಂಥ ಮಾತುಗಳನ್ನ ಕೇಳಿದ್ವಿ. ಧೃತರಾಷ್ಟ್ರನಿಗೆ ಏನು ಹೇಳ್ತಾನೆ, ಆಮೇಲೆ ಗಾಂಧಾರಿಗೆ ಏನು ಹೇಳ್ತಾನೆ, ವ್ಯಾಸರ ಜೊತೆ ಏನು ಮಾತಾಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಅಂದ್ರೆ ಮೂಡನ್ನು ಸೆಟ್ ಮಾಡಿದ್ದಾನೆ ಕೃಷ್ಣ, ಅಥವಾ ಆ ಕಂಡೀಷನಿಂಗ್ ಅಂತಾರಲ್ಲ ಅದನ್ನು ಸೆಟ್ ಮಾಡಿದ್ದಾನೆ ಅಲ್ವಾ. ಅಂದರೆ ಗಿಲ್ಟ್ ಇಲ್ಲದೆ ಹೋಗಿರುವಂಥದ್ದು ಮತ್ತು ಹತ್ತಿರುವಂಥದ್ದು, ಓಕೆ, ಎರಡೂ ಕೂಡ ಒಂದು ಸಂದೇಶ ಕೊಟ್ಟಿರುತ್ತೆ ಅವ್ರಿಗೆ ಅಲ್ವಾ. ನಮಸ್ಕಾರ ಮಾಡಿರೋದು ಹತ್ತಿರೋದು, ಸೊ ಅದೆಲ್ಲವೂ ಕೂಡ ಒಂದು ಸಂದೇಶ. ಸೊ ಆದರೂ ಅಂದರೆ ಕೃಷ್ಣ ಮಾತ್ರ ಮಾಡೋಕ್ಕೆ ಸಾಧ್ಯ, ಕೃಷ್ಣನಿಗೆ ಮಾತ್ರ ಹೊಳಿಯೋಕ್ಕೆ ಸಾಧ್ಯ ಅನ್ನೋ ಥರದ ವಿಚಾರಗಳಿವೆಲ್ಲ ಅಂತ ನನಗನ್ಸುತ್ತೆ. ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಹಾಗಾದರೆ ಕೃಷ್ಣನ ಮುಂದಿನ ನಡೆಯನ್ನು, ನುಡಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೃಷ್ಣ ನಿಮಗೆ ಯಾಕೆ ಇಷ್ಟ ಆಗ್ತಾನೆ, ಕೃಷ್ಣನ ಈ ನಡೆಯ ಬಗ್ಗೆ ನಿಮಗೇನು ಅನ್ನಿಸ್ತು, ಮತ್ತು ಅದು ಒಂದು ಅವನ ಧರ್ಮ ಸೂಕ್ಷ್ಮವನ್ನು ತುಂಬ ಅದ್ಭುತವಾಗಿ ಸಂಪ ಸರ್ ವಿವರಿಸಿದರು. ಅದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.